Good morning, everyone. Welcome to the new video. This video contains the first unit of financial account, that is consignment accounts. Very interesting unit, and we will learn much more in this unit also. So first unit ಇಂದ start ಮಾಡೋಣ, consignment account ಅಂತ ಹೇಳಿ. Before going to discussion of the consignment, we have to understand the meaning of consignment, right? Consignment is a shipment or transfer of goods by the manufacturers or wholesale dealers to an agent to be sold by him on commission basis and on the risk of the sender is called consignment. ಎರಡು ಮಾರ್ಕ್ಸ್ ಕ್ವಶನ್ ಬೀಳ್ಬೋದು. ಇಲ್ಲಿ ಗೂಡ್ಸನ್ನು ಮ್ಯಾನುಫ್ಯಾಕ್ಚರರ್ ಆಗಿರ್ಬೋದು ಅಥವಾ ಹೋಲ್ಸೇಲ್ ಡೀಲರ್ ಆಗಿರ್ಬೋದು, ಗೂಡ್ಸನ್ನು ತಮ್ಮ ಏಜೆಂಟ್ಗಳಿಗೆ ಕಳಿಸ್ತಾರೆ. ಆ ಏಜೆಂಟ್ ಇದ್ದವ್ರು ಏನು ಮಾಡಬೇಕು ಅಂದ್ರೆ, ಏನು ಇವ್ರು ಕಳಿಸಿರ್ತಾರಲ್ಲ ಇವ್ರ ರಿಸ್ಕ್ ಮ್ಯಾಗ ಮತ್ತು ಕಮಿಷನ್ ಬೇಸ್ ಮ್ಯಾಗ ಅವನ್ನ ಸೇಲ್ ಮಾಡಿ ಕೊಡಬೇಕು. ವಾಟ್ ಈಸ್ ದ ರೀಸನ್? ರೀಸನ್ ಈಸ್ ನಥಿಂಗ್ ಬಟ್ ಟು ಇನ್ಕ್ರೀಸ್ ದ ಸೇಲ್ಸ್. ಸೊ ನಾವೇನು ಮಾಡ್ತೇವಪ್ಪ ಅಂದ್ರೆ, ನಮ್ಮ ಸೇಲ್ಸನ್ನು ಹೆಚ್ಚು ಮಾಡಬೇಕು ಅಂತಂದ್ರೆ ಬೇರೆ ಬೇರೆ ಸ್ಥಳದಲ್ಲಿ ನಾವೇನು ಮಾಡ್ತೀವಿ, ಏಜೆಂಟ್ಗಳನ್ನು ನೇಮಕ ಮಾಡ್ತೀವಿ. ಆ ಏಜೆನ್ಸಿಗಳಿಗೆ ನಾವೇನ್ತೀವಿ, ನಮ್ಮ ಗೂಡ್ಸನ್ನು ಅವ್ರಿಗೆ ಕಳಿಸ್ತೀವಿ, ಅವರು ಅದನ್ನು ಮಾರಾಟ ಮಾಡಿ ನಮಗೆ ದುಡ್ಡನ್ನು ಕಳಿಸ್ತಾರೆ. ಇದು ಒಂದಕ್ಕೆ ನಾವೇಂತೀವಪ್ಪ ಅಂದ್ರೆ ಕನ್ಸೈನ್ಮೆಂಟ್ ಅಂತ ಹೇಳ್ತೀವಿ. ವರ್ ದ ಮ್ಯಾನುಫ್ಯಾಕ್ಚರರ್ ಹೋಲ್ಸೇಲ್ ಡೀಲರ್ ವಾಂಟ್ಸ್ ಟು ಇನ್ಕ್ರೀಸ್ ದೇರ್ ಸೇಲ್ಸ್ ಆರ್ ದೇರ್ ಬಿಸ್ನೆಸ್, ದೇ ಸೆಂಡ್ ದ ಗೂಡ್ಸ್ ಟು ದೇರ್ ಏಜೆಂಟ್ಸ್ ಟು ಬಿ ಸೋಲ್ಡ್ ಆನ್ ಕಮಿಷನ್ ಬೇಸಿಸ್ and at the risk of the sender is called the consignment. Clear? And the person who sends the goods is called consignor. ಇಲ್ಲಿ ಮ್ಯಾನುಫ್ಯಾಕ್ಚರರ್ ಅಥವಾ ಹೋಲ್ಸೇಲ್ ಡೀಲರ್ ಏನಿದಾರಲ್ಲ ಅವರು ಗೂಡ್ಸನ್ನು ಕಳಿಸ್ತಾರಲ್ಲ ಅವ್ರಿಗೆ ನಾವು ಎಂತಪ್ಪ ಅಂದ್ರೆ ಕನ್ಸೈನರ್ ಅಂತ ಹೇಳ್ತೀವಿ. ಅಗೇನ್ 2 ಮಾರ್ಕ್ಸ್ ಕ್ವಶನ್, ಹೂ ಇಸ್ ಅ ಕನ್ಸೈನರ್ ಅಂತ ಕೇಳ್ಬೋದು. ದ ಕನ್ಸೈನರ್ ಇಸ್ ಅ ಪರ್ಸನ್ ಹೂ ಸೆಂಡ್ಸ್ ದ ಗೂಡ್ಸ್ ಟು ದಿ ಏಜೆಂಟ್ಸ್. ಇಟ್ಸ್ ಇಟ್ ರೈಟ್? And the person who receive the goods from the consignor for sale on commission basis is called consignee. ಅಂದರೆ ಇಲ್ಲಿ ಎರಡು ಪಾತ್ರ ಬರ್ತವೆ, ಒಂದು ಕನ್ಸೈನರು, ಇನ್ನೊಂದು ಕನ್ಸೈನಿ. ಮ್ಯಾನುಫ್ಯಾಕ್ಚರರ್ ಆರ್ ಹೋಲ್ಸೇಲ್ ಡೀಲರ್ಸ್ ಇವ್ರಿಗೆ ನಾವು ಕನ್ಸೈನರ್ ಅಂತ ಹೇಳ್ತೀವಿ. ದೆನ್ ದ ಏಜೆಂಟ್ಸ್ ಆರ್ ಟ್ರೀಟೆಡ್ ಆಸ್ ಅ ಕನ್ಸೈನೀಸ್, ಅವ್ರಿಗೆ ನಾವು ಕನ್ಸೈನಿ ಅಂತ ಹೇಳ್ತೀವಿ. ಯಾರು ಗೂಡ್ಸನ್ನು ತೊಗೊಂಡು ಅವನ್ನ ಸೇಲ್ ಮಾಡ್ತಾರೋ ಅವ್ರಿಗೆ ನಾವೇಂತೀವಿ ಕನ್ಸೈನಿ ಅಂತೇಳಿ ಕರಿತೀವಿ. ಆ್ಯಂಡ್ ಬಿಫೋರ್ ಗೋಯಿಂಗ್ ಟು ಕನ್ಸೈನ್ಮೆಂಟ್ ಅಕೌಂಟ್ಸ್ ಆರ್ ದ ಟರ್ಮ್ಸ್, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ಸೇಲ್ ಆ್ಯಂಡ್ ಕನ್ಸೈನ್ಮೆಂಟ್. ಕನ್ಸೈನ್ಮೆಂಟ್ಗೆ ಮತ್ತು ಸೇಲ್ಗೆ ಏನು ಡಿಫ್ರೆನ್ಸ್ ಅದ ಅನ್ನೋದನ್ನು ನಾವು ತಿಳ್ಕೊಂಡು, ಇಲ್ಲಿ 5 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು ಥೆರಾಟಿಕಲಿ. ಈಸ್ ಇಟ್ ರೈಟ್? The following are the main points of differences in between consignment and sale. ಅವು ಯಾವುವು ಅನ್ನೋದನ್ನು ನೋಡೋಣ. ಫಸ್ಟ್ ಒನ್ ಈಸ್, ಇನ್ ಕೇಸ್ ಆಫ್ ಸೇಲ್, ದ ಓನರ್ಶಿಪ್ ಆಫ್ ದಿ ಗೂಡ್ಸ್ ಈಸ್ ಟ್ರಾನ್ಸ್ಫರ್ ಫ್ರಮ್ ದಿ ಸೆಲ್ಲರ್ ಟು ದಿ ಪರ್ಚೇಜರ್. ನೀವು ಅಂಗಡಿಯಾಗ ಹೋಗಿ ಯಾವುದೋ ಒಂದು ಪೆನ್ ತೊಗೋತೀರಿ, 10 ರೂಪಾಯಿ ಕೊಡ್ತೀರಿ, ಒಂದು ಪೆನ್ ತೊಗೋತೀರಿ. ಸೊ ಇಲ್ಲಿ ಏನಾಗ್ತಾನ, ಅಂಗಡಿಯ ಸೆಲ್ಲರ್ ಆಗ್ತಾನ, ನೀವು ಪರ್ಚೇಜರ್ ಆಗ್ತೀರಿ. ಆ ಪೆನ್ ನಿಮಗೆ ನಾವು ಕೊಡ್ತಾನಲ್ಲ, ಆ ಪೆನ್ ಜೊತೆ ಅದರ ಓನರ್ಶಿಪ್ಪನ್ನು ನಿಮ್ಗೆ ಕೊಟ್ಬಿಡ್ತಾನೆ. ಯಾವಾಗ ನೀವು ಅದಕ್ಕೆ ದುಡ್ಡು ಕೊಟ್ಟಿರ್ತೀರಿ ಆಟೋಮೆಟಿಕ್ಲಿ ಅದಕ್ಕೆ ನಿಮ್ಗೆ ಓನರ್ಶಿಪ್ ಬರ್ತದೆ. ಬಟ್ ಇನ್ ಕೇಸ್ ಆಫ್ ಕನ್ಸೈನ್ಮೆಂಟ್, ದ ಓನರ್ಶಿಪ್ ಆಫ್ ಗೂಡ್ಸ್ ಈಸ್ ನಾಟ್ ಟ್ರಾನ್ಸ್ಫರ್ಡ್ ಟು ದಿ ಕನ್ಸೈನಿ. ಹೂ ಇಸ್ ಕನ್ಸೈನಿ ಹಿಯರ್? ದ ಏಜೆಂಟ್. ಸೊ ಏಜೆಂಟ್ ಈಸ್ ನಾಟ್ ದ ಓನರ್ ಆಫ್ ದಿ ಗೂಡ್ಸ್. ಓನರ್ ಆಫ್ ದಿ ಗೂಡ್ಸ್ ಯಾರ್ರಿ? ಅಗೇನ್ ಕನ್ಸೈನರ್, either the manufacturer or the wholesale dealer. ಅಂದ್ರೆ ಗೂಡ್ಸ್ ಏನು ಕಳಿಸ್ತಾರಲ್ಲ ಅವರು ಭೌತಿಕವಾಗಿ ಮಾತ್ರ ಕಳಿಸ್ತಾರ. ದ ಫಿಸಿಕಲ್ ಪೊಸಿಷನ್ ಆಫ್ ಗೂಡ್ಸ್ ಆರ್ ಟು ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಕನ್ಸೈನರ್ ಟು ದಿ ಕನ್ಸೈನಿ, ಬಟ್ ನಾಟ್ ದ ಓನರ್ಶಿಪ್. ಓನರ್ಶಿಪ್ ಯಾವಾಗಲೂ ಕನ್ಸೈನ್ ಜೊತೆ ಇರ್ತದೆ. ಇಸ್ ಇಟ್ ರೈಟ್? ಆ್ಯಂಡ್ ಸೆಕೆಂಡ್ ಒನ್ ಈಸ್, ಇನ್ ಕೇಸ್ ಆಫ್ ಸೇಲ್, if it is on credit, the relationship between the seller and purchaser is that of creditor and debtor.
ಸಪೋಸ್ ನೀವು ಉದ್ರಿ ತೊಗೊಂಡಿದ್ರಿ ಅಂದ್ರೆ, ಯಾವುದೋ ಒಂದು ವಸ್ತುನ ಉದ್ರಿ ತೊಗೊಂಡಿದ್ರಿ ಅಂದ್ರೆ, ಆವಾಗ ನಿಮ್ಮ ನಡುವೆ ಮತ್ತು ಸೆಲ್ಲರ್ ನಡುವೆ ರಿಲೇಷನ್ ಏನು ಬೀಳ್ತದೆ? ಕ್ರೆಡಿಟರ್ ಆ್ಯಂಡ್ ಡೇಟರ್ ಅಂತ ಬೀಳ್ತದೆ. ವೆರಾಸ್ ಇನ್ ಕೇಸ್ ಆಫ್ ಕನ್ಸೈನ್ಮೆಂಟ್, the relationship between consignor and consignee is that of principal and agent. ಸೊ ಸೇಲ್ಸ್ಗೆ ಮತ್ತು ಕನ್ಸೈನ್ಮೆಂಟ್ಗೆ ಡಿಫ್ರೆನ್ಸ್ ಅದ. ಇಲ್ಲೂ ಕೂಡ ಏನು ಮಾಡ್ತಾರೆ, ಕನ್ಸೈನ್ಮೆಂಟ್ದೊಳಗೆ ಈ ಹೋಲ್ಸೇಲರ್ ಆಗಿರ್ಬೋದು ಅಥವಾ ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು, ಅವರು ಗೂಡ್ಸನ್ನು ಕಳಿಸ್ತಾರೆ ವಿದೌಟ್ ಟೇಕಿಂಗ್ ಎನಿಥಿಂಗ್. ಅವನ ಕಡೆ ದುಡ್ಡು ಇಲ್ಲದೆ ಅವ್ರು ಗೂಡ್ಸನ್ನು ಕಳಿಸಿರ್ತಾರೆ. ಅಂದರೆ ಇಟ್ ಮೀನ್ಸ್ ದೇ ಆರ್ ಸೆಲ್ಲಿಂಗ್ ದ ಗೂಡ್ಸ್ ಆನ್ ಕ್ರೆಡಿಟ್ ಬೇಸಿಸ್. ಆ ರೀತಿ ನಾವು ತಿಳ್ಕೊರೋಣ. ಬಟ್ ಅವ್ರದ್ದು ರಿಲೇಷನ್ ಏನಿದಿರ್ತದೆ ಅಂದರೆ ಪ್ರಿನ್ಸಿಪಲ್ ಆ್ಯಂಡ್ ಏಜೆಂಟ್ ಅಂತೇಳಿ ರಿಲೇಷನ್ ಇದಿರ್ತದೆ. ಬಟ್ ಇನ್ ಕೇಸ್ ಆಫ್ ಸೇಲ್ಸ್ ಕ್ರೆಡಿಟರ್ ಆ್ಯಂಡ್ ಡೇಟರ್ ಅಂತ ಇದಿರ್ತದೆ. ಕ್ಲಿಯರ್? ಆ್ಯಂಡ್ ಥರ್ಡ್ ಒನ್ ಈಸ್ ಇನ್ ಕೇಸ್ ಆಫ್ ಸೇಲ್, ದ ರಿಸ್ಕ್ ರಿಲೇಟಿಂಗ್ ಟು ದ ಗೂಡ್ಸ್ passes to the purchaser. The risk relating to the goods, ಸಪೋಸ್ ಅದು ಕಳೆದು ಹೋಯಿತು ಅಥವಾ ಅದನ್ನ ಯಾರೋ ತುಡುಗು ಮಾಡ್ರು, ಅದಕ್ಕೆ ಜವಾಬ್ದಾರಿ ಯಾರಾಗ್ತಾರೆ? ಸೇಲ್ಸ್ ಒಳಗೆ ಯಾರು ಪರ್ಚೇಸ್ ಮಾಡಿರ್ತಾರೆ ಅವರಾಗಿರ್ತಾರೆ. ವೆರಾಸ್ ಇನ್ ಕೇಸ್ ಆಫ್ ಕನ್ಸೈನ್ಮೆಂಟ್, ದ ರಿಸ್ಕ್ ರಿಲೇಟಿಂಗ್ ಟು ದ ಗೂಡ್ಸ್ ಲೈಸ್ ವಿತ್ ದಿ ಕನ್ಸೈನರ್ ಅಂಟಿಲ್ ದೇ ಆರ್ ಸೋಲ್ಡ್ ಬೈ ದಿ ಕನ್ಸೈನಿ. ಅಂದ್ರೆ ಕನ್ಸೈನಿ ಇದ್ದಾವ ಅದಕ್ಕೆ ಯಾವುದಕ್ಕೂ ಜವಾಬ್ದಾರಿ ಇರೋದಿಲ್ಲ. ಸಪೋಸ್ ಗೂಡ್ಸ್ ತುಡುಗಾಯಿತು ಅಥವಾ ಆಕ್ಸಿಡೆಂಟ್ ಆಯಿತು ಅಥವಾ ಇನ್ನೊಂದು ಏನರ ಆಯಿತು, ಲಾಸ್ ಆಯ್ತಪ್ಪ ಅಂದರೆ ಆ ಲಾಸ್ ಯಾರಪ್ಪ ಅಂದರೆ ಗೋಸ್ ಟು ದಿ ಕನ್ಸೈನರ್. ಇಲ್ಲಿ ಕನ್ಸೈನಿಗೆ ಆ ಲಾಸಿಂದ ರಿಸ್ಕ್ ಇರೋದಿಲ್ಲ. ಬಟ್ ಇನ್ ಕೇಸ್ ಆಫ್ ಸೇಲ್ಸ್, ನೀವು 10 ರೂಪಾಯಿ ಕೊಟ್ಟಿರಿ, ಪೆನ್ ತೊಗೊಂಡ್ರಿ, ಪೆನ್ ನಿಮ್ಮ ಕೈಯಾಗ ಬಂದ ತಕ್ಷಣ ಅದನ್ನು ಯಾರೋ ತುಡುಗು ಮಾಡಿರಪ್ಪ ಅಂದರೆ ಸೊ ಅದು ಲಾಸ್ ನಿಮ್ಗೆ, ಅದು ಪರ್ಚೇಜರ್ಗೆ ಇದಿರ್ತದೆ. ಬಟ್ ಇಲ್ಲಿ ಕನ್ಸೈನ್ಮೆಂಟ್ದೊಳಗೆ ಆ ರಿಸ್ಕ್ ಆಫ್ ಲಾಸ್ ಏನೈತಿಲ್ಲ ಅದು ಓನರ್ ಜೊತೆ ಇದ್ದಿರ್ತದೆ, ಮೀನ್ಸ್ ಕನ್ಸೈನರ್ ಜೊತೆ ಇದ್ದಿರ್ತದೆ. ಕ್ಲಿಯರ್? ದೆನ್ ಫೋರ್ತ್ ಒನ್ ಈಸ್ ಇನ್ ಕೇಸ್ ಆಫ್ ಸೇಲ್, ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆನ್ ಗೂಡ್ಸ್ ಆರ್ ಬೋರ್ನ್ ಬೈ ದಿ ಪರ್ಚೇಜರ್. ಅರ್ಗೇಟಿಂಗ್ ಸಪೋಸ್ ನೀವು ಯಾವುದೋ ಅಂಗಡಿಯಿಂದ ಒಂದು ದೊಡ್ಡ ಸಾಮಾನು ತೊಗೊಂಡ್ರಿ, ಒಂದು ವಸ್ತು ತೊಗೊಂಡ್ರಿ, ಆ ವಸ್ತುನ ನೀವು ಮನೆಗೆ ಹೋಗ್ಬೇಕಾಯ್ತಂದ್ರೆ ಆ ಕಾರ್ಟೇಜ್ ಖರ್ಚನ್ನು ನೀವು ಕೊಡಬೇಕಾಗ್ತದೆ. ಕ್ಲಿಯರ್? ಸೊ ಅದಕ್ಕೆ ಏನು ನೀವು ಖರ್ಚು ಮಾಡ್ತಿರಲ್ಲ ಆ ಖರ್ಚನ್ನೆಲ್ಲ ನೀವು ಬರ್ನ ಮಾಡಬೇಕಾಗ್ತದೆ. ಬಟ್ ಇನ್ ಕೇಸ್ ಆಫ್ ಕನ್ಸೈನ್ಮೆಂಟ್, ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆನ್ ಗೂಡ್ಸ್ ಆರ್ ಟು ಬಿ ಬೋರ್ನ್ ಬೈ ದಿ ಕನ್ಸೈನರ್. ಕನ್ಸೈನಿ ಆ ಗೂಡ್ಸ್ ಸಲುವಾಗಿ ಏನೋ ಖರ್ಚು ಮಾಡಿದ್ದ ಅಂದ್ರೆ ಆ ಖರ್ಚನ್ನು ಕೂಡ ಯಾರು ಕೊಡಬೇಕಪ್ಪ ಅಂದ್ರೆ ಕನ್ಸೈನರ್ ಕೊಡಬೇಕು. ಸೊ ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಡಿಫರೆನ್ಸಸ್ ಇನ್ ಬಿಟ್ವೀನ್ ಸೇಲ್ಸ್ ಆ್ಯಂಡ್ ಕನ್ಸೈನ್ಮೆಂಟ್. ಕ್ಲಿಯರ್? ಗೊತ್ತಾಯ್ತು ರೀ ಕನ್ಸೈನ್ಮೆಂಟ್ ಮತ್ತು ಸೇಲ್ಸ್ಗೆ ಏನು ಡಿಫ್ರೆನ್ಸ್ ಅದ ಅನ್ನೋದು. ಇನ್ನು ನಾವು ಇಲ್ಲಿ ಹೋದಂದ್ರೆ ದ ಮೀನಿಂಗ್ ಆಫ್ ಸಮ್ ಟರ್ಮ್ಸ್, ಇಂಪಾರ್ಟೆಂಟ್ ಟರ್ಮ್ಸ್ ಯೂಸ್ಡ್ ಇನ್ ದಿಸ್ ಯೂನಿಟ್. ಈ ಯೂನಿಟ್ದಾಗ ಕೆಲವೊಂದು ಟರ್ಮ್ಸನ್ನು ಯೂಸ್ ಮಾಡಿದ್ರೆ ಆ ಟರ್ಮ್ಸ್ ಏನು ಎಂತ ಅನ್ನೋದನ್ನು ನಾವು ಈಗ ನೋಡೋಣ. ಫಸ್ಟ್ ಒನ್ ಈಸ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಇವೆಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ಇವು. ಕ್ಲಿಯರ್? ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂದರೆ ಏನು? The goods supplied by the consignor to the consignee for sale are called as goods sent on consignment. ಇಲ್ಲಿ ಮ್ಯಾನುಫ್ಯಾಕ್ಚರರ್ ಆಗಿರ್ಬೋದು ಅಥವಾ ಹೋಲ್ಸೇಲ್ ಡೀಲರ್ ಆಗಿರ್ಬೋದು, ಅವರು ಸೇಲ್ಸ್ ಸಲುವಾಗಿ ಏಜೆಂಟ್ಸ್ಗೆ ಏನು ಗೂಡ್ಸನ್ನು ಕಳಿಸ್ತಾರ ಆ ಒಂದು ಗೂಡ್ಸ್ಗೆ ನಾವೇಂತೀವಿ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂತ ಹೇಳ್ತೀವಿ. 2 ಮಾರ್ಕ್ಸ್ ಕ್ವಶನ್. ದೆನ್ ಸೆಕೆಂಡ್ ಟರ್ಮ್ ಈಸ್ ವೆರಿ ಇಂಪಾರ್ಟೆಂಟ್, ಕಮಿಷನ್. Commission is the remuneration to the consignee as an agent for his service of selling the goods on behalf of the consignor. And this remuneration is called commission. ಸೊ ನಿಮ್ಗೆ ಯಾರೋ ಒಂದು ಸಹಾಯ ಮಾಡಿದ್ರಂದ್ರೆ ಅದಕ್ಕೆ ನೀವು ಏನೊಂದು ರಿವಾರ್ಡ್ ಕೊಡ್ತಿರಲ್ಲ ಅದಕ್ಕೆ ನಾವೇಂತೀವಿ ರೆಮ್ಯುನರೇಷನ್ ಅಂತ ಹೇಳ್ತೀವಿ. ಇಲ್ಲಿ ಏಜೆಂಟ್ ಇದ್ದವ ನಿಮ್ಮ ಗೂಡ್ಸನ್ನು ಮಾರಾಟ ಮಾಡ್ತಾನೆ ನಿಮ್ಮ ಪರವಾಗಿ. ಸೊ ಹಿಂಗಾಗಿ ಅವ್ನಿಗೆ ಏನು ಕೊಡ್ತೀರಿ ನೀವು? ರೆಮ್ಯುನರೇಷನ್ ಕೊಡ್ತೀರಿ. ಮತ್ತು ಆ ರೆಮ್ಯುನರೇಷನ್ಗೆ ನಾವೇಂತೀವಪ್ಪ ಅಂದ್ರೆ ಕಮಿಷನ್ ಅಂತ ಹೇಳ್ತೀವಿ. ಹಾಗೆ ನಿಮ್ಗೆ ಕೇಳ್ಬೋದು 2 ಮಾರ್ಕ್ಸ್ ಕ್ವಶನ್, ವಾಟ್ ಯು ಮೀನ್ ಬೈ ಕಮಿಷನ್ ಅಂತ ಕೇಳ್ಬೋದು. ಸೊ ಕಮಿಷನ್ ಅಂತ ಕೇಳಿದಾಗ ಏನು ಬರೀಬೇಕು ರೀ? ಕಮಿಷನ್ ಈಸ್ ದ ರೆಮ್ಯುನರೇಷನ್ ಟು ದಿ ಕನ್ಸೈನಿ ಆಸ್ ಅನ್ ಏಜೆಂಟ್ ಫಾರ್ ಹಿಸ್ ಸರ್ವಿಸ್ ಆಫ್ ಸೆಲ್ಲಿಂಗ್ ದ ಗೂಡ್ಸ್ ಆನ್ ಬಿಹಾಫ್ ಆಫ್ ದಿ ಕನ್ಸೈನರ್.
and this remuneration is treated as commission. Clear? And there are 3 types of commissions. Very important. ಇದನ್ನು ನೀವು ನೆನ್ಪಿಟ್ಕೋಬೇಕು, ಬಿಕಾಸ್ ಪ್ರತಿಯೊಂದು ಪ್ರಾಬ್ಲಮ್ದೊಳಗೆ ನಾವೇನು ಮಾಡ್ತೀವಪ್ಪ ಅಂದ್ರೆ ಕಮಿಷನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ, ಅದು ಕನ್ಸೈನಿಗೆ ಕೊಡಬೇಕಾಗ್ತದೆ. ಅವ್ನು ಎಷ್ಟು ಮಾರಾಟ ಮಾಡ್ತಾನಲ್ಲ ಆ ಮಾರಾಟ ಮಾಡಿದ್ರ ಮ್ಯಾಗ ಇಂತಿಷ್ಟು ಪರ್ಸೆಂಟ್ ಅಂತೇಳಿ ನಾವು ಒಂದು ರೆಮ್ಯುನರೇಷನ್ ಅಥವಾ ಕಮಿಷನ್ ನಾವು ಫಿಕ್ಸ್ ಮಾಡಿರ್ತೀವಿ. ಅದನ್ನು ಪ್ರತಿಯೊಂದು ಪ್ರಾಬ್ಲಮ್ದಾಗ ನಾವೇನು ಮಾಡಬೇಕಾಗ್ತದೆ, ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ, ವರ್ಕಿಂಗ್ ನೋಡಬೇಕು, ರೈಟ್? ಅದಕ್ಕಾಗಿ ಈ ಕಮಿಷನ್ ಬಗ್ಗೆ ನೀವು ಹೆಚ್ಚು ಕೇರ್ ತೊಗೋಬೇಕು. Yes, there are 3 types of commissions. One is ordinary commission. ಸರ್ವೇ ಸಾಮಾನ್ಯ ಕಮಿಷನ್ ಅಂತ ಹೇಳ್ತೀವಿ ನಾವು. This commission is payable to the consignee for his service of selling the goods, and it is calculated on the agreed rate on gross sale proceeds, that is cash sales and credit sales. ಇಬ್ಬರು ಕುಂತ್ಕೊಂಡು ಏಜೆಂಟ ಮತ್ತು ಪ್ರಿನ್ಸಿಪಲ್ ಏನು ಕನ್ಸೈನರ್ ಅದಲ್ಲ, ಇಬ್ಬರು ಕೂತ್ಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಒಂದು ರೇಟನ್ನು ಫಿಕ್ಸ್ ಮಾಡ್ತಾರೆ. ನೀ ಇಷ್ಟು ಗೂಡ್ಸ್ ಮಾರಾಟ ಮಾಡಿದರೆ ಇಂತಿಷ್ಟು ಪರ್ಸೆಂಟ್, ಇದರ ಸೇಲ್ಸ್ ಮ್ಯಾಗ ಇಷ್ಟು ಪರ್ಸೆಂಟ್ ನಿನಗೆ ಕಮಿಷನ್ ಕೊಡ್ತೀನಿ ಅಂತೇಳಿ ಒಂದು ಮಾತುಕತೆ ಆಗಿರ್ತದೆ. ಅದಕ್ಕೆ ನಾವು ಅಂತಂದರೆ ಆರ್ಡಿನರಿ ಕಮಿಷನ್. ಇಸ್ ಇಟ್ ರೈಟ್? ಅವ್ನು ಎಷ್ಟು ಸೇಲ್, ಅದು ಕ್ಯಾಶ್ ಸೇಲ್ಸ್ ಮಾಡಿರ್ಬೋದು ಅಥವಾ ಕ್ರೆಡಿಟ್ ಸೇಲ್ಸ್ ಮಾಡಿರ್ಬೋದು. ಟೋಟಲ್ ಸೇಲ್ಸ್ ಏನು ಮಾಡಿದಲ್ಲ ಆ ಟೋಟಲ್ ಸೇಲ್ಸ್ ಮೇಲೆ ನಾವು ಇಂತಿಷ್ಟು ಪರ್ಸೆಂಟ್ ಅಗ್ರೀಡ್ ಅಮೌಂಟ್ ಇದಿರ್ತದೆ, ಆ ಅಗ್ರೀಡ್ ಅಮೌಂಟ್ ಮೇಲೆ ನಾವೇನು ಮಾಡ್ತೀವಪ್ಪ ಅಂದರೆ ಅವನಿಗೆ ಕಮಿಷನ್ ನಾವು ಕೊಡ್ತೀವಿ. ಅದಕ್ಕೆ ನಾವು ಆರ್ಡಿನರಿ ಕಮಿಷನ್ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದಿದೆ ಡೆಲ್ ಕ್ರೆಡರ್ ಕಮಿಷನ್ ಅಂತ ಬರ್ತದೆ. ಹೊಸದಾಗಿ ನೀವು ಕೇಳ್ತಕ್ಕಂಥ ಒಂದು ಶಬ್ದ ಇದು, ಡೆಲ್ ಕ್ರೆಡರ್ ಕಮಿಷನ್. ಇಟ್ ಈಸ್ ಅನ್ ಎಕ್ಸ್ಟ್ರಾ ಕಮಿಷನ್ payable to the consignee where the consignee undertakes to bear the risk of bad debts arising out of credit sales by the consignee, are called as del creditor commission. So this del creditor commission it is an extra commission to the ordinary commission. Ordinary commission ಕೊಟ್ಟು ಅಗೇನ್ ಅವ್ನು ಮತ್ತೊಂದಿಟ್ಟು ಪರ್ಸೆಂಟ್ ನಾವೇನು ಮಾಡ್ತೀವಪ್ಪ ಅಂದ್ರೆ ಡೆಲ್ ಕ್ರೆಡರ್ ಕಮಿಷನ್ ಅಂತ ಹೇಳಿ ಕೊಡ್ತೀವಿ. ಈ ಡೆಲ್ ಕ್ರೆಡರ್ ಕಮಿಷನ್ ಯಾಕೆ ಮತ್ತು ಯಾವಾಗ ಕೊಡ್ತೀವಿ ಅಂದರೆ, ಸಪೋಸ್ ಕನ್ಸೈನಿ ಇದ್ದವ ಬ್ಯಾಡ್ ಡೇಟ್ಸ್ ಏನಾಗ್ತಾವ್ರಲ್ಲ, ಈ ಕ್ರೆಡಿಟ್ ಸೇಲ್ಸ್ ಮಾಡೋದ್ರಿಂದ ಬ್ಯಾಡ್ ಡೇಟ್ಸ್ ಅರೈಸ್ ಆಗ್ತಾವ. ಆ ಬ್ಯಾಡ್ ಡೇಟ್ಸನ್ನು ತಾನೇ ಒಪ್ಕೊಂಡ ಅಂದ್ರೆ, ಅವನ ಮ್ಯಾಗ ಹಾಕ್ಕೊಂಡ ಅಂದ್ರೆ ಅವಾಗ ನಾವೇನು ಮಾಡ್ತೀವಪ್ಪ ಅಂದ್ರೆ ಡೆಲ್ ಕ್ರೆಡರ್ ಕಮಿಷನ್ ಕೊಡ್ತೀವಿ. ಅಂದರೆ ಆ ಬ್ಯಾಡ್ ಡೇಟ್ಸ್ಗೆ ಕನ್ಸೈನರ್ಗೆ ಸಂಬಂಧ ಇಲ್ಲ. ಯಾಕಂದ್ರೆ ಅವ್ರು ಸೇಲ್ಸ್ ಯಾರು ಮಾಡಿರ್ತಾರೆ, ಕನ್ಸೈನಿ ಸೇಲ್ಸ್ ಮಾಡಿರ್ತಾನೆ, ಮತ್ತು ಅವನು ಒಂದು ಪೇಜ್ ಇಟ್ಕೊಂಡು ಏನು ಕಸ್ಟಮರ್ಸ್ ಇದ್ದಿರ್ತಾರಲ್ಲ ಎಲ್ಲ ಪರಿಚಯ ಇದ್ದಿರ್ತಾರೆ. ಸೊ ಅವ್ರಿಗೆ ಕ್ರೆಡಿಟ್ ಮ್ಯಾಗ ಕೊಟ್ಟಿರ್ತಾನೆ, ಅವನು ಉದ್ರಿ ಕೊಟ್ಟಿರ್ತಾನೆ. ಸಪೋಸ್ ಅವು ವಾಪಸ್ ಬರಲಿಲ್ಲ ಅಂದರೆ ಏನಾಗ್ತದೆ, ಅದು ಬ್ಯಾಡ್ ಡೇಟ್ ಆಗ್ತದೆ. ದುಡ್ಡು ವಾಪಸ್ ಬರಲಿಲ್ಲ ಅಂದರೆ ಏನಾಗ್ತದೆ ರೀ, ಬ್ಯಾಡ್ ಡೇಟ್ ಆಗ್ತದೆ. ಸೊ ಆ ಬ್ಯಾಡ್ ಡೇಟನ್ನು ಅದನ್ನು ಬರ್ನಾ ಮಾಡ್ತಿದ್ದ ಅಂದ್ರೆ ಕನ್ಸೈನರ್ಗೆ ಎಷ್ಟು ಸೇಲ್ಸ್ ಮಾಡ್ಯಾನೋ ಅಷ್ಟು ಅಮೌಂಟ್ ಕೊಡಬೇಕು. ಬ್ಯಾಡ್ ಡೇಟ್ಸ್ ಅವಂಗೆ ಕಳಿಯೋಂಗಿಲ್ಲ ಅದ್ರೊಳಗೆ. ಈ ರೀತಿ ಅವನು ಒಪ್ಕೊಂಡಿದ್ದ ಅಂದ್ರೆ ಅವಾಗ ನಾವೇನು ಮಾಡ್ತೇವೆ ಅಂದ್ರೆ ಡೆಲ್ ಕ್ರೆಡರ್ ಕಮಿಷನ್ ಅಂತೇಳಿ ಆರ್ಡಿನರಿ ಕಮಿಷನ್ ಜೊತೆಗೆ ಇದೊಂದು ಕಮಿಷನ್ ನಾವು ಕೊಡ್ತೀವಿ. ಕ್ಲಿಯರ್? ಆ್ಯಂಡ್ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಅಕಾರ್ಡಿಂಗ್ ಟು ದ ಅಗ್ರಿಮೆಂಟ್ ಬಿಟ್ವೀನ್ ದ ಕನ್ಸೈನರ್ ಆ್ಯಂಡ್ ಕನ್ಸೈನಿ. ಇದು ಕೂಡ ಅವರಲ್ಲೇ ಒಂದು ಅಗ್ರಿಮೆಂಟ್ ಆಗಿರ್ತದೆ. ನೋಡಪ್ಪ, ನೀನು ಉದ್ರಿ ಮಾರಾಟ ಮಾಡಿದಿ ಮತ್ತು ಉದ್ರಿ ಮಾರಾಟ ಮಾಡಿದ ದುಡ್ಡು ಬರಲಿಲ್ಲ ಅಂದರೆ ಅದನ್ನು ನೀನೇ ಒಪ್ಕೊಂಡಿ ಅಂತಂದರೆ, ಅಥವಾ ನೀನು ಅದನ್ನು ಬರ್ನಾ ಮಾಡಿದ್ರೆ ನಿನಗೆ ಅಗೇನ್ ನಾನು ಡೆಲ್ ಕ್ರೆಡರ್ ಕಮಿಷನ್ ಕೊಡ್ತೀನಿ. ಇಸ್ ಇಟ್ ರೈಟ್? Then third one is overriding commission or special commission. It is also an extra commission payable to the consignee where the consignor wants to introduce a new product in the market, and such commission is to push up the sale of new product is called overriding commission or special commission ಅಂತ ಹೇಳ್ತೀವಿ. ಸೊ ಅಗೇನ್ ಈಗ ನಾವು ಆರ್ಡಿನರಿ ಕಮಿಷನ್ ನೋಡಿದ್ವಿ, ಆಮೇಲೆ ಡೆಲ್ ಕ್ರೆಡರ್ ಕಮಿಷನ್ ನೋಡಿದ್ವಿ. ಇದು ಸ್ಪೆಷಲ್ ಕಮಿಷನ್ ಆರ್ ಓವರ್ ರೈಡಿಂಗ್ ಕಮಿಷನ್ ಅಂತ ಹೇಳ್ತೀವಿ. ಓವರ್ ರೈಡಿಂಗ್ ಕಮಿಷನ್ ಯಾವಾಗ ಕೊಡ್ತಾರಪ್ಪ ಅಂತಂದರೆ, ಸಪೋಸ್ ಹೋಲ್ಸೇಲರು ಅಥವಾ ಮ್ಯಾನುಫ್ಯಾಕ್ಚರರು ಒಂದು ಹೊಸ ಪ್ರಾಡಕ್ಟನ್ನು ಮಾರ್ಕೆಟ್ದಾಗ ಇಂಟ್ರೊಡ್ಯೂಸ್ ಮಾಡೋರಿದ್ರು ಅಂದ್ರೆ, ಈಗ ಸಪೋಸ್ ನೀವು ಯಾವುದೋ ಒಂದು ಅಂಗಡಿಗೆ ಹೋಗ್ತೀರಿ, ಅಂಗಡಿಗೆ ಹೋದ ನಂತರ ಒಂದು ವಸ್ತುನ ಕೇಳ್ತಾರೆ, ನಾವು ಏನು ಮಾಡ್ತಾನೆ, ಇಲ್ಲ ಇದಕ್ಕಿನ್ನೂ ಇದು ಚಲೋ ಇತ್ತು ಅವ್ರ ಎತ್ತು ಕೊಡ್ತಾನೆ, ಹೊಸದಾಗಿ ಬಂದಿದ್ರಿ ಇದು ಬೆಸ್ಟ್ ಇತ್ತು ಅವ್ರ ಅಂತ ಹೇಳ್ತಾನೆ. ಯಾಕೆ ಅದನ್ನು ಮಾರಾಟ ಮಾಡ್ತಾನೆ ಅಂದರೆ, ಬಿಕಾಸ್ ಹೀ ಈಸ್ ಗೆಟ್ಟಿಂಗ್ ಮೋರ್ ಕಮಿಷನ್. ಸೊ ಓವರ್ ರೈಡ್ ಕಮಿಷನ್ ಎದಕ್ಕಪ್ಪ ಅಂದರೆ,
ಆ ಒಂದು ಹೊಸ ವಸ್ತುನ ಅವ್ರು ಏನು ಇಂಟ್ರೊಡ್ಯೂಸ್ ಮಾಡ್ತಾರಲ್ಲ ಅದನ್ನು ಹೆಚ್ಚು ಸೇಲ್ಸ್ ಮಾಡಲಿ ಅಂತೇಳಿ ಅವನು ಸೇಲ್ಸನ್ನು ಪುಷಪ್ ಮಾಡೋ ಸಲುವಾಗಿ ಮತ್ತು ಅವನಿಗೆ ಎನ್ಕರೇಜ್ ಮಾಡೋ ಸಲುವಾಗಿ ಕೊಡ್ತಕ್ಕಂಥ ಏನೊಂದು ಕಮಿಷನ್ ಅದಲ್ಲ, ಆ ಕಮಿಷನ್ ನಾವೆಂತೀವಿ ಓವರ್ ರೈಡಿಂಗ್ ಕಮಿಷನ್ ಆರ್ ಸ್ಪೆಷಲ್ ಕಮಿಷನ್ ಅಂತ ಹೇಳ್ತೀವಿ. ಅರ್ಥ ಐತ್ರಿ? ದೇರ್ ಆರ್ 3 types of commissions. One is ordinary commission, second one is del credit commission, and third one is overriding commission or special commission. Ordinary commission ಅಂತ ನಾವು ಕೊಡಲೇಬೇಕು, ಬಿಕಾಸ್ ಇಟ್ ಈಸ್ ದ ಮೇನ್. ಯಾಕಂದ್ರೆ ಅವನು ಕನ್ಸೈನ್ ಇದ್ದವ ನಿಮ್ಮ ಗೂಡ್ಸನ್ನು ಸೇಲ್ಸ್ ಮಾಡೋದನ್ನ ಬಿಕಾಸ್ ಆಫ್ ಹಿಸ್ ಕಮಿಷನ್, ಆ ಕಮಿಷನ್ ಅದು ಕಂಟಿನ್ಯೂಸ್ ಇದ್ದಿರ್ತದೆ. ಅದ್ರ ಜೊತೆಗೆ ನಾವು ಡೆಲ್ ಕ್ರೆಡಿಟ್ ಕಮಿಷನ್ ಕೊಟ್ಟಿವಿ. ಯಾವಾಗ ಕೊಡ್ತೇವಪ್ಪ ಡೆಲ್ ಕ್ರೆಡಿಟ್ ಕಮಿಷನ್? ಇಫ್ ದ ಕನ್ಸೈನಿ ಟೇಕ್ ದ ರಿಸ್ಕ್ ಆಫ್ ಬ್ಯಾಡ್ ಡೆಟ್ಸ್. ಅವ ಬ್ಯಾಡ್ ಡೆಟ್ಸ್ ರಿಸ್ಕ್ ತೊಗೊಂಡಿದ್ದ ಅಂದರೆ ಅವಾಗ ನಾವು ಡೆಲ್ ಕ್ರೆಡಿಟ್ ಕಮಿಷನ್ ಕೊಡ್ತೀವಿ. ದೆನ್ ಇನ್ನೊಂದೇನು ಕೊಡ್ತೀವಿ? ಓವರ್ ರೈಡಿಂಗ್ ಕಮಿಷನ್ ಆರ್ ಸ್ಪೆಷಲ್ ಕಮಿಷನ್ ಕೊಡ್ತೀವಿ. ಇದನ್ನು ಯಾವಾಗ ಕೊಡ್ತೀವಪ್ಪ ಅಂದ್ರೆ ಇಫ್ ದ ಮ್ಯಾನುಫ್ಯಾಕ್ಚರರ್ ಆರ್ ಹೋಲ್ಸೇಲ್ ಡೀಲರ್ ವಾಂಟ್ಸ್ ಟು ಇಂಟ್ರೊಡ್ಯೂಸ್ ಎ ನ್ಯೂ ಪ್ರಾಡಕ್ಟ್ ಇನ್ ದಿ ಮಾರ್ಕೆಟ್. ಒಂದು ಹೊಸ ವಸ್ತುನ ಅವರು ಒಂದು ಗೂಡ್ಸನ್ನ ಅವರು ಮಾರ್ಕೆಟ್ದಾಗ ಇಂಟ್ರೊಡ್ಯೂಸ್ ಮಾಡ್ತಿದ್ರು ಅಂದರೆ ಅದನ್ನು ಅದರ ಸಲುವಾಗಿ ನಾವು ಅದನ್ನು ಪುಷಪ್ ಮಾಡೋ ಸಲುವಾಗಿ ಅವ್ನಿಗೆ ಆಸೆ ಹಚ್ಚೋ ಸಲುವಾಗಿ ಅದನ್ನು ಹೆಚ್ಚು ಮಾರಿದಂದ್ರೆ ಹೆಚ್ಚು ಕಮಿಷನ್ ಸಿಗ್ತದೆ. ಆಸೆ ಹಚ್ಚೋ ಸಲುವಾಗಿ ನಾವೇನು ಮಾಡ್ತೀವಿ? ಓವರ್ ರೈಡ್ ಕಮಿಷನ್ ಆರ್ ಸ್ಪೆಷಲ್ ಕಮಿಷನ್. ಇದ್ರ ಮ್ಯಾಗ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಕೂಡ ಬರ್ಬೋದು. ಆ್ಯಂಡ್ ಥರ್ಡ್ ಟರ್ಮ್ ಈಸ್ ಪ್ರೊಫಾರ್ಮಾ ಇನ್ವಾಯ್ಸ್. Proforma invoice is a statement containing the particulars of goods consigned, such as description of goods, quality of goods, price of the goods. And this statement is sent by the consignor to the consignee along with the goods. The purpose of the proforma invoice is to give the idea to the consignee about the price at which the goods are to be sold. The consignee should not sell the goods below the price stated in the proforma invoice without referring to the consignor. So proforma invoice ಅನ್ನೋದು ಇದೊಂದು ಸ್ಟೇಟ್ಮೆಂಟ್. ಆ ಒಂದು ಸ್ಟೇಟ್ಮೆಂಟ್ದಾಗ ಏನಿದಿರ್ತದೆ ಅಂದರೆ ಏನು ಗೂಡ್ಸನ್ನು ಇವರು ಟ್ರಾನ್ಸ್ಫರ್ ಮಾಡ್ತಿರ್ತಾರೆ ಆ ಗೂಡ್ಸ್ ಬಗ್ಗೆ ಇರ್ತಕ್ಕಂಥ ಎಲ್ಲ ಡೀಟೇಲ್ಸ್ ಅದ್ರೊಳಗೆ ಇದಿರ್ತದೆ ಆ ಸ್ಟೇಟ್ಮೆಂಟ್ದಲ್ಲಿ. ಆ ಗೂಡ್ಸ್ದು ಏನದ, ಯಾವ ರೀತಿ ಇದೆ ಅನ್ನೋದನ್ನು ಬರೆದಿರ್ತಾರೆ. ಅದ್ರ ಜೊತೆಗೆ ಕ್ವಾಂಟಿಟಿ ಆಫ್ ಗೂಡ್ಸ್, ಕ್ವಾಲಿಟಿ ಆಫ್ ಗೂಡ್ಸ್, ದೆನ್ ದ ಪ್ರೈಸ್ ಆಫ್ ದಿ ಗೂಡ್ಸ್ ಕೂಡ ಅದ್ರೊಳಗೆ ಇದಿರ್ತದೆ ಇನ್ಫಾರ್ಮೇಷನ್. ಮತ್ತು ಈ ಸ್ಟೇಟ್ಮೆಂಟನ್ನು ಕನ್ಸೈನರ್ ಇದ್ದವ ಗೂಡ್ಸ್ ಏನು ಕಳಿಸ್ತಿರ್ತಾನಲ್ಲ ಅದ್ರ ಜೊತೆ ಗೂಡ್ಸ್ ಜೊತೆ ಈ ಸ್ಟೇಟ್ಮೆಂಟನ್ನು ಕಳಿಸ್ಬೇಕು. ಈಗ ನಾವೇನು ಲಾರ್ಯಾಗ ಹಾಕಿ ಕಳಿಸ್ತಿರ್ತೀವಲ್ಲ, ಲಾರಿ ಡ್ರೈವರ್ ಕೈಯಾಗ ಅದನ್ನು ನಾವು ರಿಸಿಟ್ ಕೊಟ್ಟಿರ್ತೀವಿ. ಇದಕ್ಕೆ ಇನ್ವಾಯ್ಸನ್ನು ಅನ್ಬೋದು, ಬಟ್ ಅದಕ್ಕೆ ಪರ್ಟಿಕ್ಯುಲರ್ ವರ್ಡ್ ಯಾವುದಪ್ಪ ಅಂದರೆ ಪ್ರೊಫಾರ್ಮಾ ಇನ್ವಾಯ್ಸ್. ಇದ್ರದ್ದು ಇನ್ನೊಂದು ಉದ್ದೇಶ ಏನಪ್ಪ ಅಂದ್ರೆ ಯಾಕೆ ಇದನ್ನು ಕಳಿಸ್ತಾನಂದ್ರೆ ಕನ್ಸೈನಿ ಇದ್ದ ಒಂದು ರೇಟ್ ಫಿಕ್ಸ್ ಮಾಡಿ ಮಾರಾಟ ಮಾಡಬೇಕಲ್ಲ, ಆ ರೇಟ್ ಸ್ಟೇಟ್ಮೆಂಟ್ದಾಗ ಏನು ಬರೋದಿಲ್ಲ ಅದಕ್ಕೇನು ಕಡಿಮೆ ರೇಟ್ಗೆ ಅವನು ಮಾರಾಟ ಮಾಡುವಾಗಿಲ್ಲ. ಅದಕ್ಕೆ ಹೆಚ್ಚಿನ ರೇಟಿಗೆ ಮಾರಾಟ ಮಾಡ್ಬೋದು. ಈಸ್ ಫ್ರೀ ಟು ಸೆಲ್ ದ ಗೂಡ್ಸ್ ಇನ್ ಎಕ್ಸೆಸ್ ಆಫ್ ದಟ್ ಪ್ರೈಸ್, ಬಟ್ ಆ ಪ್ರೈಸ್ಗಿಂತ ಕಡಿಮೆ ಬೆಲೆಗೆ ಅವನು ಆ ಗೂಡ್ಸನ್ನು ಮಾರಾಟ ಮಾಡುವಂಗಿಲ್ಲ. ಸಪೋಸ್ ಮಾರಾಟ ಮಾಡೋ ಪ್ರಮೇಯ ಬಂತು ಅಂತಂದರೆ he has to get the permission from the consignor. So that is the main reason to send this proforma invoice to the consignee along with the goods. Clear? In next ಏನು ಬರ್ತದೆ? ಅಕೌಂಟ್ ಸೇಲ್ಸ್ ಅಂತ ಬರ್ತದೆ. ಅಕೌಂಟ್ ಸೇಲ್ಸ್ is also a statement which the consignee sends to the consignor after the completion of the sales or periodical intervals. ಕನ್ಸೈನಿ ಹೆಂಗೆ ಸೇಲ್ಸ್ ಮಾಡ್ಕೊಂತ ಬರ್ತಾನೋ ಆ ರೀತಿ ಅವ ಏನು ಮಾಡ್ತಾನೆ? ಅಕೌಂಟ್ ಸೇಲ್ಸನ್ನು ಕಳಿಸ್ತಾನೆ. ಯಾರಿಗೆ? ಕನ್ಸೈನರ್ಗೆ. ಆ್ಯಂಡ್ ದಿಸ್ ಸ್ಟೇಟ್ಮೆಂಟ್ ಕಂಟೈನ್ಸ್ ದ ಡೀಟೇಲ್ಸ್ ಆಫ್ ಗ್ರಾಸ್ ಸೇಲ್ಸ್ ಮೇಡ್ ಬೈ ದಿ ಕನ್ಸೈನಿ, ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದಿ ಕನ್ಸೈನಿ, ದೆನ್ ಕಮಿಷನ್ ಡ್ಯೂ, advance paid by the consignee, and the final balance to the consignor, etc. So account ಸೇಲ್ದಾಗ ಏನೇನು ಇದ್ದಿರ್ತಪ್ಪ ಅಂದ್ರೆ ಕನ್ಸೈನಿ ಏನು ಖರ್ಚು ಮಾಡ್ಯಾನ ಆ ಗೂಡ್ಸ್ ಮ್ಯಾಗ, ಕನ್ಸೈನಿ ಎಷ್ಟು ಸೇಲ್ ಮಾಡ್ಯಾನ, ಕನ್ಸೈನಿ ಕಮಿಷನ್ ಎಷ್ಟಿದೆ, ಮತ್ತು ಕನ್ಸೈನಿ ಅಡ್ವಾನ್ಸ್ ಎಷ್ಟು ಪೇಡ್ ಮಾಡ್ಯಾನ, ಆಮೇಲೆ ಕನ್ಸೈನರ್ಗೆ ಎಷ್ಟು ಕೊಡೋದಿದೆ,
ಅನ್ನೋದೊಂದು ಅಕೌಂಟ್ ಕಳಿಸ್ತಾನೆ ಅವನು. ಇಸ್ ರೈಟ್? ಅಂದರೆ ಟೋಟಲ್ ಎಷ್ಟು ಅವನು ಸೇಲ್ಸ್ ಮಾಡಿದ, ಒಂದು ಗ್ರಾಸ್ ಸೇಲ್ಸ್ ತೊಗೋತಾನೆ, ಲೆಸ್ ಏನು ಮಾಡ್ತಾನೆ ಅದ್ರೊಳಗೆ ಹೀಸ್ ಎಕ್ಸ್ಪೆನ್ಸಿಸ್, ಅವು ಏನು ಖರ್ಚು ಮಾಡಿದ ಅದನ್ನೆಲ್ಲ ಲೆಸ್ ಮಾಡ್ತಾನೆ. ದೆನ್ ಹೀಸ್ ಕಮಿಷನ್ ಲೆಸ್ ಮಾಡ್ತಾನೆ. ಅವ ಅಡ್ವಾನ್ಸ್ ಕೊಟ್ಟಿದ್ದು ಅಂದ್ರೆ ಅದನ್ನು ಕೂಡ ಲೆಸ್ ಮಾಡ್ತಾನೆ. ದೆನ್ ಮಿಕ್ಕಿದ ಅಮೌಂಟ್ ಕನ್ಸೈನರ್ಗೆ ಎಷ್ಟು ಹೋಗಬೇಕು ಅನ್ನೋದನ್ನು ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಅದಕ್ಕೆ ನಾವು ಹೇಳ್ತೀವಿ ಅಕೌಂಟ್ ಸೇಲ್ಸ್ ಅಂತ ಹೇಳ್ತೀವಿ. ಇದನ್ನು ಪಿರಿಯಾಡಿಕಲಿ ಕೊಡ್ಬೋದು ಅವನು, ಅಂದರೆ 3 ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ, ಅಥವಾ ತಿಂಗಳ ಒಮ್ಮೆ. ಅವ್ರ ಇಟ್ ಈಸ್ ಡಿಪೆಂಡ್ಸ್ ಅಪಾನ್ ದೇರ್ ಅಗ್ರಿಮೆಂಟ್. ಇಸ್ ಇಟ್ ರೈಟ್? ಅಥವಾ ಪೂರ್ತಿ ಎಲ್ಲ ಸೇಲ್ಸ್ ಆದ ನಂತರ ಕೊಟ್ಟು ಕಳಿಸ್ಬೋದು. ಕ್ಲಿಯರ್? ಸೊ ಇದಕ್ಕೆ ನಾವು ಅಂತೀವಿ ಅಕೌಂಟ್ ಸೇಲ್ಸ್ ಅಂತ ಹೇಳ್ತೀವಿ. ದೆನ್ ಇನ್ನೊಂದು ಟರ್ಮ್ ಯೂಸ್ ಮಾಡ್ತೀವಿ ನಾವು ಇಲ್ಲಿ, ಅದು ಕನ್ಸೈನ್ಮೆಂಟ್ ಸ್ಟಾಕ್. ಇದನ್ನು ಕೂಡ ನಾವು ಪ್ರತಿಯೊಂದು ಪ್ರಾಬ್ಲಮ್ದೊಳಗೆ ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಅದಕ್ಕಾಗಿ ಇದ್ರ ಬಗ್ಗೆನೂ ಹೆಚ್ಚು ನೀವು ಕೇರ್ ತಗೋಬೇಕು. ಕನ್ಸೈನ್ಮೆಂಟ್ ಸ್ಟಾಕ್, if all the goods are not sold by the consignee, the goods that remains unsold with the consignee are called as consignment stock. ಅಂದರೆ ಅವನು ಏನು ಈ ವರ್ಷ ಕಳಿಸ್ಯಾರಲ್ಲ ಅಷ್ಟು ಗೂಡ್ಸನ್ನು ಮಾರಾಟ ಮಾಡಿದಂದ್ರೆ ದೆರ್ ಇಸ್ ನೋ ಪ್ರಾಬ್ಲಮ್, ಅಲ್ಲಿ ಕನ್ಸೈನ್ಮೆಂಟ್ ಸ್ಟಾಕ್ ಉಳಿದಿಲ್ಲ. ಸಪೋಸ್ ಕನ್ಸೈನಿ ಇದ್ದವ ಎಲ್ಲ ಗೂಡ್ಸನ್ನ ಮಾರಾಟ ಮಾಡೋಕ್ಕಾಗಲಿಲ್ಲ, ಕೆಲವೊಂದು ಗೂಡ್ಸ್ ಅವನ ಕಡೆ ಉಳಿದಿದ್ದು ಅಂದ್ರೆ ಅವಕ್ಕೆ ನಾವು ಹೇಳ್ತೀವಿ ಕನ್ಸೈನ್ಮೆಂಟ್ ಸ್ಟಾಕ್ ಅಂತ ಹೇಳ್ತೀವಿ. ಆಮೇಲೆ ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಸೊ ಕ್ಯಾಲ್ಕುಲೇಷನ್ ಹೆಂಗೆ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಾಗ ನಾನು ಹೇಳ್ಕೊಡ್ತೀನಿ, ಬಿಕಾಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಪ್ರಾಬ್ಲಮ್ದಾಗ ಅದನ್ನು ನಾವು ವರ್ಕಿಂಗ್ ನೋಟ್ದಾಗ ನಾವು ಹೇಳ್ಕೊತ ಹೋಗ್ತೀವಿ. ಇನ್ನೊಂದು ವರ್ಡ್ ಅದ, ಅದು ಲಾಸ್ ಆನ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಈ ಗೂಡ್ಸ್ ನಾವು ಏನು ಕಳಿಸ್ತೀವಲ್ಲ ಆ ಗೂಡ್ಸ್ ಒಳಗೆ ಏನಾರು ಲಾಸ್ ಆಗಿತ್ತು ಅಂದ್ರೆ ಅಲ್ಲಿ there are 2 types of losses. One is normal loss, another one is abnormal loss. So normal loss ಯಾವುದು ಮತ್ತು abnormal loss ಯಾವುದು ಅನ್ನೋದನ್ನು ನಾವು ನೋಡೋಣ್ರಿ. ಜಸ್ಟ್ ಮೀನಿಂಗ್ ನೋಡೋಣ್ರಿ. ಇದನ್ನು ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಪ್ರತಿಯೊಂದು ಪ್ರಾಬ್ಲಮ್ದಾಗ ಏನಲ್ಲಿ ಲಾಸ್ ಇತ್ತಪ್ಪ ಅಂದ್ರೆ ನಿಮ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ದಾಗ ಆ ಒಂದು ಲಾಸ್ ಬಗ್ಗೆನೂ ಹೇಳಿದ್ರೆ ಅಂದ್ರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಟ್. ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಕ್ಲಿಯರ್? ಈಗ ನಾರ್ಮಲ್ ಲಾಸ್ ಅಂದರೆ ಏನು ನೋಡೋಣ್ರಿ. These are the losses which cannot be avoidable due to the nature of the goods. ಇದು ಗೂಡ್ಸ್ದ ಲಕ್ಷಣ ಮ್ಯಾಗ ಡಿಪೆಂಡ್ ಆಗ್ತದೆ ನಾರ್ಮಲ್ ಲಾಸ್ ಅಂತೇಳಿ. ಇದನ್ನು ನಾವು ಅವಾಯ್ಡ್ ಮಾಡೋಕ್ಕೆ ಬರೋದಿಲ್ಲ. ವಿ ಕೆನಾಟ್ ಅವಾಯ್ಡ್ ದಿಸ್ ನಾರ್ಮಲ್ ಲಾಸ್. These losses are arising due to evaporation, leakage, shrinkage, drying, etc. ಆವಿಯಾಗಿ ಹೋಗೋದು ಎವಾಪರೇಷನ್, ಲೀಕೇಜ್, ಲೀಕ್ ಆಗೋದು. ಸಪೋಸ್ ನೀವು ಕಳಿಸೋಂಥ ಗೂಡ್ಸ್ ಎಣ್ಣೆ ಇತ್ತು ಅಂದ್ರೆ, ಲಿಕ್ವಿಡ್ ಇತ್ತು ಅಂದ್ರೆ, ಸೊ ಸಾಮಾನ್ಯವಾಗಿ ಅವು ಏನಾಗ್ತಾವ ಲೀಕ್ ಆಗ್ತಿರ್ತಾವ. ದೆನ್ ಎವಾಪರೇಷನ್ ಅಂದರೆ ಏನು ರೀ? ಆವಿ ಆಗೋದು. ಸಪೋಸ್ ನೀವು ಕಳಿಸಿದಂಥ ಗೂಡ್ಸ ಪೆಟ್ರೋಲಿಯಂ ಇದು ಇತ್ತಂದರೆ ಅದು ಸ್ವಲ್ಪ ಬಿಸಿಲಿಗೆ ಏನಾಗ್ತದೆ, ಅದು ಆವಿ ಆಗ್ತದೆ. ದೆನ್ ಶ್ರಿಂಕೇಜ್, ಒಣಗಿ ಹೋಗೋದು. ಡ್ರಾಯಿಂಗ್ ಅಂದರೆ ಒಣಗೋದು, ಗಟ್ಟಿ ಆಗೋದು. So you will these are the losses depends upon the nature of the goods, right? And we cannot control it. ಇದನ್ನು ಅವಾಯ್ಡ್ ಮಾಡೋಕ್ಕೆ ಬರೋದಿಲ್ಲ. ಅಟ್ ದ ಟೈಮ್ ಆಫ್ ಟ್ರಾನ್ಸಿಟ್ ಇವು ಯಾವಾಗ ಆಗ್ಬೋದು? ನಾವು ಗೂಡ್ಸ್ ಏನು ಕಳ್ಸತ್ತೀವಲ್ಲ, ಕಳ್ಸೋ ಮುಂದೆ ಟ್ರಾನ್ಸಿಟ್ ಅಂದ್ರೆ ಏನು ರೀ? ದಾರಿ ಮಧ್ಯೆ ಅಂತ ಹೇಳ್ಬೋದು ನಾವು. ಆರ್ ಎಟ್ ದಿ ಟೈಮ್ ಆಫ್ ಸ್ಟೋರೇಜ್ ಇನ್ ಗೋಡೌನ್, ಅಥವಾ ಏನು ಕನ್ಸೈನ್ ತನ್ನ ಗೋಡೌನ್ದಾಗ ಇಟ್ಕೊಂಡಿರ್ತಾನಲ್ಲ ಅವಾಗೂ ಕೂಡ ಏನಾಗ್ಬೋದು? ಅವು ಲಾಸ್ ಆಗ್ಬೋದು. ಇಸ್ ಇಟ್ ರೈಟ್? ಇದಕ್ಕೆ ನಾವು ಹೇಳ್ತೀವಿ ನಾರ್ಮಲ್ ಲಾಸ್ ಅಂತ ಹೇಳ್ತೀವಿ. ದ ವ್ಯಾಲ್ಯೂಯೇಷನ್ ಆಫ್ ನಾರ್ಮಲ್ ಲಾಸ್ ಈಸ್ ನಾಟ್ ನೆಸೆಸರಿ. ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡೋದು ಅವಶ್ಯಕತೆ ಇಲ್ಲ. ಬಟ್ ದಿ ಫಾಲೋಯಿಂಗ್ ಫಾರ್ಮುಲಾ ಕ್ಯಾನ್ ಬಿ ಯೂಸ್ಡ್ ಫಾರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ವೇರ್ ದೆರ್ ಈಸ್ ನಾರ್ಮಲ್ ಲಾಸ್. ಸೊ ಈಗಾಗಲೇ ನಾವು ಕ್ಲೋಸಿಂಗ್ ಸ್ಟಾಕ್ ಬಗ್ಗೆ ನೋಡಿದ್ವಿ. ನಾವು ಆ ಕ್ಲೋಸಿಂಗ್ ಸ್ಟಾಕನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಯಾವಾಗ ಕ್ಯಾಲ್ಕುಲೇಷನ್ ಮಾಡ್ಬೇಕು ರೀ? ಪ್ರತಿಯೊಂದು ಪ್ರಾಬ್ಲಮ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಸಪೋಸ್ ಅಲ್ಲಿ ಅನ್ಸೋಲ್ಡ್ ಗೂಡ್ಸ್ ಇದ್ದು ಅಂದರೆ, ನಾರ್ಮಲ್ ಲಾಸ್ ಇದ್ದಾಗ ನಾವು ಯಾವ ಫಾರ್ಮುಲಾ ನಾವು ಯೂಸ್ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಬಟ್ ಇಲ್ಲಿ ನಿಮಗೆ ನಾನು ಹೇಳ್ಕೊಡೋದಿಲ್ಲ. ನಾನು ಪ್ರಾಬ್ಲಮ್ ಏನು ಸ್ಟಾರ್ಟ್ ಮಾಡ್ತೀನಿಲ್ಲ ಆವಾಗ ನಿಮಗೆ ಯಾವ ಫಾರ್ಮುಲಾ ಯೂಸ್ ಮಾಡ್ತಾರೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಇನ್ನು ನೆಕ್ಸ್ಟ್ ಒನ್ ಈಸ್ ಅಬ್ನಾರ್ಮಲ್ ಲಾಸ್.
ನಾರ್ಮಲ್ ಲಾಸ್, ಎಬ್ನಾರ್ಮಲ್ ಲಾಸ್. ಈಗ ಎಬ್ನಾರ್ಮಲ್ ಲಾಸ್ ಅಂದ್ರೆ ಏನು? ಅಗೇನ್ 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು ನಿಮ್ಗೆ. Abnormal losses are those losses which are arising from unexpected causes and these can be avoidable. ಈ abnormal loss ಅನ್ನೋದಲ್ಲ, ಇವನ್ನ ನಾವು ಅವಾಯ್ಡ್ ಮಾಡಬಹುದು. Because these abnormal losses are not depends upon the nature of the goods. These losses are arising from fire, flood, negligence, carelessness, theft, etc. ಈ ಕೇರ್ಲೆಸ್ನೆಸ್ ಅನ್ನೋದು ನೋಡ್ತೀವಿ ನಾವು. ಈಗ ಅಲ್ಲಿ ಬಾಕ್ಸ್ ಮಾಡಿರ್ತಾರೆ, ಪ್ಯಾಕೇಜ್ ಇದ್ದಿರ್ತದೆ, ಅದ್ರ ಮ್ಯಾಗ ಬರ್ದಿರ್ತದೆ ಹ್ಯಾಂಡಲ್ ವಿತ್ ಕೇರ್ ಅಂತೇಳಿ. ಅದರ ಅರ್ಥ ಏನ್ರಿ, ಒಳಗೆ ಗ್ಲಾಸಿಂದ ಪ್ರಾಡಕ್ಟ್ ಇದಾವೆ ಅಂತೇಳಿ ತಿಳ್ಕೊತೀವಿ. ಸೊ ಅದನ್ನು ಹ್ಯಾಂಡಲ್ ವಿತ್ ಕೇರ್ ಅಂದಾಗ ಬಿ ಸಹಿತ ನೀವು ಅದನ್ನ ದಡಕ್ಕನ್ನ ಇಟ್ಟಿರಪ್ಪ ಅಂದರೆ ಏನಾಗ್ತದೆ, ಒಳಗಿದ್ದ ಗ್ಲಾಸ ಒಡೆದು ಹೋಗ್ಬೋದು. ದೆನ್ ಫೈರ್ ಆರ್ ಆಕ್ಸಿಡೆಂಟ್, ಈ ಮೂಲಕ ಅಥವಾ ಥೆಫ್ಟ್, ಈಗ ಹೋಗ್ತಾ ನಿಮ್ಮ ಟ್ರಕ್ದಾಗಿಂದ ತುಡುಗು ಮಾಡೋರು ಇದ್ದಾರೆ. ಸೊ ಇವನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಸೊ ಅವಾಯ್ಡ್ ಆಗಲಿಲ್ಲ ಅಂತಂದರೆ ಇವಕ್ಕೆ ನಾವು ಅಂತೀವಿ ಎಬ್ನಾರ್ಮಲ್ ಲಾಸ್ ಅಂತ ಹೇಳ್ತೀವಿ. ಇಸ್ ಇಟ್ ರೈಟ್? ಆ್ಯಂಡ್ ಸಚ್ ಲಾಸ್ ಡು ನಾಟ್ ಎಫೆಕ್ಟ್ ದ ವ್ಯಾಲ್ಯೂ ಆಫ್ ದಿ ಗೂಡ್ಸ್. ನಾರ್ಮಲ್ ಲಾಸ್ ಏನಾಗ್ತದೆ, ವ್ಯಾಲ್ಯೂ ಆಫ್ ಗೂಡ್ಸ್ ಎಫೆಕ್ಟ್ ಆಗ್ತದೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಚೀಲ ಸಕ್ಕರೆ ಕಳಿಸಿರಿ ನೀವು ಏಜೆಂಟ್ಗೆ, ಬಟ್ ಅದು ರೋಡ್ದಾಗ ಏನಾಗಿದೆ, ಸ್ವಲ್ಪ ಎಲ್ಲೋ ಚೀಲ್ಕೊಂದು ತೂತು ಬಿದ್ದು ಸ್ವಲ್ಪ ಅದು ಸೋರಿದೆ. ಅಥವಾ ಅಲ್ಲಿ ಕನ್ಸಾಯಿನಿ ತನ್ನ ಗೋಡೌನ್ದಾಗ ಇಟ್ಟಾಗ ಅದರಲ್ಲಿ ಇರಿವಾಗಿ 1 kg 2 kg ಕಡಿಮೆ ಬರ್ಬೋದು. ಬಟ್ ಕಳಿಸಿದ್ದು ಎಷ್ಟೈತಿಲ್ಲ ಅಷ್ಟದ ರೇಟ್ ನಾವು ತೊಗೋತೀವಿ. ಅವ್ನು 100 ಚೀಲ ಕಳಿಸಿವಲ್ಲ, 100 ಚೀಲದ ದುಡ್ಡು ಬರಬೇಕು. ಸೊ ಹೀಗಾಗಿ ಆ ಒಂದು ನಾರ್ಮಲ್ ಲಾಸ್ ಏನಾಗ್ತದೆ, ದ ವ್ಯಾಲ್ಯೂ ಆಫ್ ಕಾಸ್ಟ್ ಮೇಲೆ ಎಫೆಕ್ಟ್ ಆಗ್ತದೆ. ಬಟ್ ಅಬ್ನಾರ್ಮಲ್ ಲಾಸ್ ಏನೈತಿಲ್ಲ, ದ ವ್ಯಾಲ್ಯೂ ಆಫ್ ಗೂಡ್ಸ್ ಮ್ಯಾಗ ಎಫೆಕ್ಟ್ ಆಗೋದಿಲ್ಲ. ಬಿಕಾಸ್ ಇದನ್ನು ಸಪ್ರೇಟಾಗಿ ನಾವು ಮಾತೇನು ಮಾಡ್ತೀವಿ, ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ದಿಸ್ ಲಾಸ್ ಈಸ್ ಟು ಬಿ ಕ್ಯಾಲ್ಕುಲೇಟೆಡ್ ಇನ್ ದ ಸೇಮ್ ಆಸ್ ದ ವ್ಯಾಲ್ಯೂ ಆಫ್ ಅನ್ಸೋಲ್ಡ್ ಸ್ಟಾಕ್ ಆನ್ ಕನ್ಸೈನ್ಮೆಂಟ್. ಸೊ ಅನ್ಸೋಲ್ಡ್ ಗೂಡ್ಸ್ ಅಂದರೆ ಕನ್ಸೈನ್ಮೆಂಟ್ ಸ್ಟಾಕನ್ನು ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ, ಅದೇ ರೀತಿ ನಾವೇನು ಮಾಡ್ತೀವಿ ಅಂದರೆ ಎಬ್ನಾರ್ಮಲ್ ಲಾಸ್ನ ಕೊಂಡು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಆ್ಯಂಡ್ ದಿಸ್ ಲಾಸ್ ಈಸ್ ಕ್ರೆಡಿಟೆಡ್ ಟು ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಬರ್ತದೆ, ಅದನ್ನು ಹೇಳ್ತೀನಿ ನಾನು ನಿಮ್ಮ ನೆಕ್ಸ್ಟ್ ಇದ್ರೊಳಗೆ. ದೆನ್ ಡೆಬ್ಟೆಡ್ ಟು ದಿ ಎಬ್ನಾರ್ಮಲ್ ಲಾಸ್, ಅಂದರೆ ಎಬ್ನಾರ್ಮಲ್ ಲಾಸನ್ನು ನಾವು ಒಂದು ಅಕೌಂಟನ್ನು ಬಿಡಿಸ್ತೀವಿ. ಇಫ್ ದ ಗೂಡ್ಸ್ ಆರ್ ಇನ್ಶೂರ್ಡ್, ದ ಅಮೌಂಟ್ ಆಫ್ ಕ್ಲೇಮ್ ಫ್ರಮ್ ಇನ್ಶೂರೆನ್ಸ್ ಕಂಪನಿ ಶುಡ್ ಬಿ ಕ್ರೆಡಿಟೆಡ್ ಟು ಎಬ್ನಾರ್ಮಲ್ ಲಾಸ್. ಸೊ ಅಬ್ನಾರ್ಮಲ್ ಲಾಸನ್ನು ನಾವೇನು ಮಾಡ್ತೀವಿ, ಒಂದು ಅಕೌಂಟನ್ನು ತೆಗಿತೀವಿ, ಏನು ಲಾಸ್ ಆಗಿದೆ ಅದನ್ನು ವ್ಯಾಲ್ಯೂಯೇಷನ್ ಮಾಡ್ತೀವಿ. ಆ ವ್ಯಾಲ್ಯೂಯೇಷನ್ ಮಾಡಿದ ನಂತರ ನಮಗೆ ಇನ್ಶೂರೆನ್ಸ್ ಕಂಪ್ನಿಯವ್ರು ಎಷ್ಟು ಕೊಡ್ತಾರಲ್ಲ ಆ ಅಮೌಂಟ್ ಅದಕ್ಕೆ ಏನು ಮಾಡ್ತೀವಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ, ರೈಟ್? ಸೊ ದಿಸ್ ಈಸ್ ಅಬೌಟ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ಟರ್ಮ್ಸ್ ಯೂಸ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ಯೂನಿಟ್. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ನಾನು ವಿತ್ ಎನ್ ಎಕ್ಸಾಂಪಲ್, ಸೊ ಯಾವ್ಯಾವ ಅಕೌಂಟ್ಸ್ ಬರ್ತಾವ, ಯಾವ ಅಕೌಂಟ್ಸ್ ಬಿಡಿಸ್ಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.